ನಮಸ್ಕಾರ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾವಿಂದು ಹೋಗ್ತಿರುವ ಸ್ಥಳ ಶ್ರೀ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಟೆಂಪಲ್. ದಕ್ಷಿಣದ ಬದರಿ ಕ್ಷೇತ್ರ ಅಂತ ಪ್ರಸಿದ್ಧಿ ಪಡೆದ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಗುತ್ತದೆ. ವಜ್ರಖಚಿತ ವೈರಮುಡಿ ಹಾಗೂ ಆಭರಣಗಳನ್ನು ಧರಿಸಿ ಶ್ರೀದೇವಿ ಹಾಗೂ ಭೂದೇವಿ ಜೊತೆಯಲ್ಲಿ ಗರುಡರೂಢನಾದ ಚೆಲುವನಾರಾಯಣನು ರಾಜಬೀದಿಯಲ್ಲಿ ಸಂಚರಿಸುತ್ತಾನೆ. ಕುಲನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಭೃಗುಮುನಿ ಪೂಜಿತ ಗೋವಿಂದ ಭೂಮಿ ಯಜ್ಞ ಫಲ. ಇದು ಭಾರತದ ಪ್ರಾಚೀನ ಪುರಾತನ ವೈರಮುಡಿ. ವೈರಮುಡಿ ಎಂದರೆ ವಜ್ರಖಚಿತ ಮುಡಿ. ವೈರಮುಡಿಯ ಸುತ್ತ ಅನೇಕ ಐತಿಹಾಸಿಕ ಕಥೆಗಳಿದೆ. ಅದರಲ್ಲೊಂದು, ರಾಮಾನುಜಾಚಾರ್ಯರು ಹುತ್ತದಲ್ಲಿದ್ದ ಮೂರ್ತಿಯನ್ನು ತೆಗೆದು ಅದಕ್ಕೆ ಪೂಜೆ ಮಾಡಲು ಶ್ರೀರಂಗಂನಿಂದ 57 ಜನ ಬ್ರಾಹ್ಮಣರನ್ನು ಕರೆತಂದು ಅವರಿಗೆ ವಸತಿ ಕಲ್ಪಿಸುವಾಗ ಭೂಮಿಯನ್ನು ಅಗೆದಾಗ ಕೊಪ್ಪಿರಿಗೆಯಲ್ಲಿ ಚಿನ್ನ, ಉಭಯನಾಚಿಯರ್ ಜೊತೆಗೆ ಅಮೂಲ್ಯವಾದ ಮುಡಿ ಸಿಗುತ್ತದೆ. ಇನ್ನೊಂದು ಕಥೆಯ ಪ್ರಕಾರ, ದಶರಥನು ರಾಮನಿಗೆ ಪಟ್ಟಾಭಿಷೇಕ ಮಾಡಲು ಏರ್ಪಡಿಸಿದ್ದರಿಂದ ಕೈಕೆಯು ರಾಮನನ್ನು ಕಾಡಿಗೆ ದೂಡುತ್ತಾಳೆ. ಅಣ್ಣನ ಪಟ್ಟಾಭಿಷೇಕ ನೋಡದ ಕಾರಣ ಭರತನು ಕಲಿಯುಗದಲ್ಲಿ ಶ್ರೀ ರಾಮಾನುಜಾಚಾರ್ಯರಾಗಿ ಜನಿಸಿ ರಾಮನ ಕುಲದೈವವಾದ ಮೇಲುಕೋಟೆ ಚೆಲುವನಾರಾಯಣನಿಗೆ ಕಿರೀಟವನ್ನು ಸಮರ್ಪಿಸಿ ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಇನ್ನೊಂದು ಕಥೆಯ ಪ್ರಕಾರ, ಸಮುದ್ರ ಮಂಥನದ ಸಮಯದಲ್ಲಿ ವಿರೋಚನ ಅಂದರೆ ಪ್ರಹ್ಲಾದನ ಮಗ ಹಾಗೂ ಬಲಿಯ ತಂದೆ, ಸಮುದ್ರ ಮಂಥನದ ಸಮಯದಲ್ಲಿ ನಾರಾಯಣನಿಂದ ವೈರಮುಡಿಯನ್ನು ಅಪಹರಿಸುತ್ತಾನೆ. ಇದನ್ನರಿತ ಗರುಡನು ವಿರೋಚನರೊಡನೆ ಯುದ್ಧ ಮಾಡಿ ಬರುವಾಗ ಗರುಡನು ಮಥುರಾಕ್ಕೆ ಬಂದು ಶ್ರೀಕೃಷ್ಣ ಪರಮಾತ್ಮನಿಗೆ ನೀಡಿದನು. ಶ್ರೀಕೃಷ್ಣ ಪರಮಾತ್ಮನಿಗೆ ಆ ಕಿರೀಟ ಸರಿ ಹೊಂದದ ಕಾರಣ ಶ್ರೀಕೃಷ್ಣ ಪರಮಾತ್ಮನು ಅದನ್ನು ಚೆಲುವನಾರಾಯಣನಿಗೆ ನೀಡಲು ಗರುಡನಿಗೆ ಹೇಳಿದನು. ಗರುಡನು ಶ್ರೀಕೃಷ್ಣ ಪರಮಾತ್ಮನ ಆಜ್ಞೆಯಂತೆ ಶ್ರೀ ಮೇಲುಕೋಟೆ ಚೆಲುವನಾರಾಯಣನಿಗೆ ಈ ಕಿರೀಟವನ್ನು ಸಮರ್ಪಿಸಿದನು. 1998ರಿಂದ ವೈರಮುಡಿ ಉತ್ಸವವನ್ನು ಶ್ರೀ ರಾಮಾನುಜಾಚಾರ್ಯರು ಆಚರಿಸಿಕೊಂಡು ಬಂದರು. ಕಾಲಾನಂತರ ಅದು ಹೊಯ್ಸಳರು ಹಾಗೂ ವಿಜಯನಗರ ಸಾಮ್ರಾಜ್ಯ, ನಂತರ ಮೈಸೂರಿಗೆ ಆಡಳಿತಕ್ಕೆ ಒಳಪಟ್ಟಿತು. ಅವರು ಮುಂದುವರಿಸಿಕೊಂಡು ಬಂದರು. ವೈರಮುಡಿ ಬ್ರಹ್ಮ ರಥೋತ್ಸವವು ಐತಿಹಾಸಿಕ, ಸಾಂಸ್ಕೃತಿಕ ಹಾಗೂ ಪೌರಾಣಿಕವಾಗಿ ಮಹತ್ವವುಳ್ಳದ್ದು. ಇದನ್ನು ಕಣ್ತುಂಬಿಕೊಳ್ಳಲು ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಹಾಗೂ ಉತ್ತರ ಭಾರತದಿಂದ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುತ್ತಾರೆ. ಇದೊಂದು ವಿಶ್ವವಿಖ್ಯಾತ ವೈರಮುಡಿ ರಥೋತ್ಸವವಾಗಿದೆ.